ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊತೀನಿ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಒಂದು ವಿಶೇಷವಾದಂತಹ ವಾಯ್ಸ್, ಅಂದರೆ ನಾನು ನಾರ್ಮಲಾಗಿ ಮಾತಾಡೋದಕ್ಕಿಂತ ಈ ಥರ ಒಂದು ಸ್ಪೀಡಾಗಿ ಮಾತಾಡುವಂತಹ ಒಂದು ಡಿಫ್ರೆಂಟ್ ವೇನ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಚಾನಲಲ್ಲಿ ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು, ವ್ಯೂಸ್ ಹೋಗ್ತಿಲ್ಲ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂತೂ ಜಾಸ್ತಿ ಜನ ಇಲ್ಲ, 200. ಅದು ನನಗೆ ದೊಡ್ಡದೇ, ಬಟ್ ಅದಕ್ಕೆ ಬರೋಕ್ಕೂ ಸ್ವಲ್ಪ ಎಫರ್ಟ್ಸ್ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಎಡಿಟ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೂ ಸ್ವಲ್ಪ ಪೇಷನ್ಸ್ ಇರಬೇಕು. ಎಜುಕೇಷನ್ ಜೊತೆ ಇದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಏನಪ್ಪ ವಿಶೇಷ ದಿನ ಅಂತ ಹೇಳಿದ್ರೆ, ಇವತ್ತು ನನ್ನ ಲೈಫಲ್ಲಿ ಒಂದು ಮುಖ್ಯವಾದ ಘಟ್ಟ. ಅದೇನು ಅಂತ ಹೇಳಿದ್ರೆ, ಇವತ್ತು ನನ್ನ ವಿದ್ಯಾರ್ಥಿ ಜೀವನ ಕೊನೆಯಾಗ್ತಿದೆ. ಯಾಕೆ ಗೊತ್ತಾ? ಇವತ್ತು ನನ್ನ ಫೈನಲ್ ಇಯರ್ BCom ನನ್ನ ಲಾಸ್ಟ್ ಡೇ ಎಕ್ಸಾಮ್ ಅಂತ ಹೇಳಿದರೆ ಏನಪ್ಪ ಒಂದು ವಿಶೇಷ ಅದರಲ್ಲಿ ಅಂತ ಹೇಳಿದ್ರೆ, ಇವತ್ತು ನಾನು ಲಾಸ್ಟ್ ಡೇ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ. ನನಗಂತೂ ತುಂಬಾ ತಲೆನೋವು. ಯಾಕೆ ಅಂತ ಹೇಳಿದ್ರೆ, 8 ದಿನ ಗ್ಯಾಪ್ ಇದ್ರೂ ಸಹ ಏನೂ ಓದಿಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ 5:30 ಎದ್ದು ಓದೋಣ ಅಂತ ಅಲಾರಾಮ್ ಇಟ್ಟರೆ, ನಿಜವಾಗ್ಲೂ ಸಹ ನೈಟೆಲ್ಲ ನಿದ್ದೆ ಬರದೇ ಇರೋ ಕಾರಣದಿಂದ 5:30 ಎದ್ದೇಳೋಕ್ಕಾಗಿಲ್ಲ. ಅದಕ್ಕೆ ಬೆಳಗ್ಗೆ 6:30 ಎದ್ದು, ನನಗೆ ಬೆಳಗ್ಗೆ ಎದ್ದು ಅಭ್ಯಾಸ ಇರೋದು ಏನಂತ ಹೇಳಿದ್ರೆ, ಒಂದು ಗ್ಲಾಸ್ ಬಿಸಿನೀರು ಕುಡಿದು ಹಾಗೆ ಸ್ವಲ್ಪ ಓದ್ತಾ ಇದ್ದೆ. ಅದಾದಮೇಲೆ ಬ್ಲ್ಯಾಕ್ ಟೀ ಕುಡಿದ್ರೆ ನನ್ನ ಮೈಂಡ್ ರಿಲೀಫ್ ಆಗುತ್ತೆ ಒಂಥರ. ಅದ್ರ ಜೊತೆ ಸ್ನ್ಯಾಕ್ಸ್ ಬನ್ ತಿಂದೆ. ಅದಾದಮೇಲೆ ನಿಜವಾಗ್ಲೂ ಓದೋಣ ಅಂದ್ಕೊಂಡು ಒಂದು ರೇಂಜಿಗೆ ಪ್ರಿಪೇರ್ ಆದೆ. ಬಟ್ ಥಿಯರಿ ಆದರೆ ಓದ್ಬಿಡ್ಬೋದು, ಬಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಪ್ರತಿಯೊಂದನ್ನು ನೋಡ್ಕೋಬೇಕು, ಏನು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಏನೇನು ಫಾರ್ಮ್ಯಾಟ್ಸ್ ಇರುತ್ತೆ, ಪ್ರತಿಯೊಂದೂ. ಅದರಲ್ಲೂ ನಮಗೆ ಫೈನಲ್ ಇಯರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಪರ್ಸೆಂಟೇಜ್ ಕೂಡ ಗಮನ ಇಟ್ಟು ನೋಡ್ಕೋಬೇಕು. ಎಷ್ಟೆಷ್ಟು ಇರುತ್ತೆ ಅಂದರೆ ಅಷ್ಟೆಲ್ಲ ನೋಡ್ಕೋಬೇಕು. ಅದೆಲ್ಲ ಓದಿ ಮುಗಿಸಿ ಒಂದು ರೇಂಜಿಗೆ ಪರವಾಗಿಲ್ಲ, ಪಾಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಸ್ವಲ್ಪ ಥಿಯರಿ ನೋಡಿಕೊಂಡು, ಜಾಸ್ತಿ ನಮ್ಗೆ ಥಿಯರಿ ಇರೋದಿಲ್ಲ, ಜಸ್ಟ್ 2 ಮಾರ್ಕ್ಸ್ ಅಷ್ಟೇ ಥಿಯರಿ. ಸೊ ಯಾವ್ಯಾವುದು 2 ಮಾರ್ಕ್ಸ್ ಕೊಡ್ಬೋದು ಅನ್ನೋ ಒಂದು ರೇಂಜ್ ಇಟ್ಕೊಂಡು ಅದನ್ನೆಲ್ಲ ಓದ್ಕೊಂಡೆ. ಫೈನಲಿ ಸ್ವಲ್ಪ ಪ್ರಿಪೇರ್ ಆದೆ. ಬಸ್ಸಲ್ಲಿ ಹೋಗುವಾಗ ಸ್ವಲ್ಪ ಓದ್ಕೊಳ್ಳೋಣ, ಆ್ಯಂಡ್ ಅಲ್ಲೋಗಿ ಕಾಲೇಜ್ ಹತ್ರ ಓದ್ಕೊಳ್ಳೋಣ ಅಂತ ಅಂದ್ಕೊಳ್ತೀವಿ. ಬಟ್ ಅದಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿದ್ದೆ ಬಂದುಬಿಡುತ್ತೆ. ಅದೊಂದು ಪ್ರಾಬ್ಲಮ್ಮು. ನೈಟೆಲ್ಲ ನಿದ್ದೆ ಮಾಡಿರಲಿಲ್ವಲ್ಲ. ಸೊ ಬಸ್ಸಲ್ಲಿ ಹೋಗುವಾಗಂತೂ ಪಕ್ಕಾ ನಿದ್ದೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಅದಾದಮೇಲೆ ಅಲ್ಲೋಗಿ ಓದ್ಕೊಳ್ಳೋಣ ಅಂದರೆ 1 ನಿಮಿಷ ಫ್ರೀ ಸಿಕ್ಕರೆ ಸಾಕು, ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದ್ರ ಮಧ್ಯದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಓದೋದು ನಿಜವಾಗ್ಲೂ ಅಸಾಧ್ಯ. ಸೊ ಫೈನಲಿ ನಾನು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ರೇಂಜಿಗೆ ಪ್ರಿಪೇರ್ ಆಗಿ ರೆಡಿ ಆದೆ. ನಾನು ನಾರ್ಮಲಾಗಿ ಯಾವ ಕ್ರೀಮ್ ಯೂಸ್ ಮಾಡ್ತೀನೋ ಅದನ್ನೇ ಯೂಸ್ ಮಾಡಿಕೊಂಡು, ಜಸ್ಟ್ ಲಿಪ್ ಕೇರ್ ಯೂಸ್ ಮಾಡಿಕೊಂಡು ರೆಡಿಯಾಗಿ ಫೈನಲಾಗಿ ಮನೆಯಿಂದ ಹೊರಟೆ. ಅಪ್ಪ ಹೇಗೂ ಕೆಲ್ಸಕ್ಕೆ ಹೋಗದೇ ಇರೋ ಕಾರಣದಿಂದ ಅಪ್ಪ ನನ್ನನ್ನು ಬಸ್ ಸ್ಟಾಪ್ ಬಿಟ್ಟರು. ಅಪ್ಪ ಕೆಲ್ಸಕ್ಕೆ ಹೋದರೆ ನಾನೇ ನಡ್ಕೊಂಡು ಹೋಗ್ತೀನಿ. ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ಡೈಲಿ ಬಿಡ್ತಾರೆ. ಸೊ ಹೆಂಗೂ ವಿಂಡೋ ಪಕ್ಕ ಸೀಟ್ ಸಿಕ್ಕಿರಲಿಲ್ಲ. ಬಟ್ ಫೈನಲಿ ನಾನು ಕೊಣಗುಂಟೆಗೆ ಬಂದಾಗ ವಿಂಡೋ ಪಕ್ಕ ಸೀಟ್ ಸಿಕ್ತು. ವಿಂಡೋ ಪಕ್ಕ ಸೀಟ್ ಸಿಕ್ಕಿದ್ರೆ ನನಗೆ ನಿಜವಾಗ್ಲೂ ಏನೋ ಒಂಥರ ಖುಷಿ, ಏನೋ ಒಂದು ಕಂಫರ್ಟ್ ಝೋನ್. ನನಗೆ ವಿಂಡೋ ಪಕ್ಕ ಸೀಟ್ ಸಿಕ್ಕೋದಂದರೆ ನಿಜವಾಗ್ಲೂ ತುಂಬಾ ಖುಷಿ, ಎಂಜಾಯ್ ಮಾಡ್ತೀನಿ. ಸೊ ಹಾಗೆ ರಾಮನಗರ ಹೋಗಿ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗಿ ಪಟಾಪಟ್ ಅಂತ ಓದ್ಕೊಂಡು ಎಕ್ಸಾಮ್ ಬರೆದು ಆಚೆ ಬಂದೆ. ಎಲ್ಲರೂ ಕಿರಿಸ್ತಾ ಇದ್ರು, ಯಾಕೆ ಅಂದರೆ ಫೈನಲ್ ಲಾಸ್ಟ್ ಎಕ್ಸಾಮ್. ಬಟ್ ಮನಸ್ಸಲ್ಲಿ ಸ್ವಲ್ಪ ಫೀಲಿಂಗ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಲಾಸ್ಟ್ ಡೇ ಎಕ್ಸಾಮು ಆ್ಯಂಡ್ ಸಮ್ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತೀವಿ. ಅದೆಲ್ಲ ಇದ್ದಿದ್ದೇ ಒಂದು ಕಡೆ ಅಂದ್ಬಿಟ್ಟು ಬೇಜಾರಾಗ್ತಿತ್ತು. ಆದ್ರೂ ಅದನ್ನೆಲ್ಲ ಒಂದು ರೇಂಜಿಗೆ ಮರೆತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾಡೋಣ, ಹೇಗೂ ರಾಮನಗರದಲ್ಲಿ ಜಾತ್ರೆ ನಡೀತಿತ್ತು, ಇನ್ನೂ ಒಂದು ವಾರ ಇರುತ್ತಲ್ಲ ಅಂದ್ಬಿಟ್ಟು ಜಸ್ಟ್ ಅಲ್ಲೇನೇನು ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹಂಗೆ ಶಾಪ್ ಮಾಡಿಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ 5 ಗಂಟೆ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ಹೋಟೆಲ್ಗೆ ಹೋಗಿ ದೋಸೆ ತಿಂದೆ. ಯಾಕೆ ಅಂದರೆ ನಾನು ನಿಜವಾಗ್ಲೂ ರೈಸ್ ಅದೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ, ಯಾವಾಗೂ ಏನು ದೋಸೆ ಅಂತಿರ್ತೀಯಾ ಅಂತ. ಅದಾದಮೇಲೆ ನಿಜವಾಗ್ಲೂ ರಾಮನಗರಲ್ಲಿ ನಿಂತು ಸಾಕಾಯಿತು. ಕೊನೆಗೂ ಬಸ್ ಬಂದಿಲ್ಲ. ಆಮೇಲೆ ಯಾವುದೋ ಕೆಂಗೇರಿ ಲಾಸ್ಟ್ ಸ್ಟಾಪ್ ಅಂತ ಹೇಳಿದ್ರು, ಆ ಬಸ್ಸಿಗೆ ಬಂದು ನೋಡಿ ಅಷ್ಟು ಟೈಮ್ ಆಗಿತ್ತು ನಂಗೆ ಕೆಂಗೇರಿಗೆ ಬರೋ ಅಷ್ಟರಲ್ಲಿ. ಅದಾದಮೇಲೆ ಹೇಗೂ ಸೀಟ್ ಸಿಕ್ತು. ಅಲ್ಲಿಂದ ಕೋಣನಕುಂಟೆ ಕ್ರಾಸಿಗೆ ಬಂದು ಅಲ್ಲಿಂದ ಮನೆಗೆ ಬಂದೆ.